ಕ್ಷೇತ್ರ ಹೆಚ್ಚು ಕಡಿಮೆ ಆಗಬಾರ್ದು, ಡೆವಲಪ್ಮೆಂಟ್ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ, ಉಪಮುಖ್ಯಮಂತ್ರಿನ ಭೇಟಿ ಮಾಡ್ತೀನಿ. ಯಾರಾದರೂ ಒಳ್ಳೆಯವರು, ಜನಸಂಪರ್ಕ ಇರೋರು, ಕೆಲಸ ಮಾಡೋರಿಗೆ ಕಾರ್ಪೊರೇಷನ್ ಗೆಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಒಳ್ಳೆ ಕೆಲಸ ಮಾಡ್ತಿದ್ರಿ. ನಿನ್ನೆ ಇಲ್ಲಿಯ JDS ಲೀಡರ್ಗಳು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ, ಚೇತನ್ ಗೌಡ ಮತ್ತು ದೇವರಾಜ್. ಅದು ಹೇಗೆ, ಏನು ಟಿಕೆಟ್ ಆಕಾಂಕ್ಷೆ ದೃಷ್ಟಿಯಿಂದ ಬಂದಿದ್ದಾರಾ, ಸಂಘಟನೆ ದೃಷ್ಟಿಯಿಂದ ಬಂದಿದ್ದಾರೆ? ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಿನ್ನೆ ಕಾಂಗ್ರೆಸ್ ಪಕ್ಷ ಸಂಸ್ಥಾಪಕ ದಿನಾಚರಣೆ ನಡೀತಾ ಇತ್ತು ಅಂತ ಕಾಣ್ತದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ದಾರೆ. ನಾನು ಕೂಡ ಮಾಧ್ಯಮದಲ್ಲಿ ನೋಡಿ ನನಗೂ ಕೂಡ ಗೊತ್ತಾಯ್ತು. ಬಟ್ ಬೇರೆ ಬೇರೆ ಒತ್ತಡದಿಂದ ಅವರ ಸೇರಿರ್ಬೇಕು ಅಂತಕ್ಕಂಥದ್ದು ಮಾಹಿತಿ. ಅದಕ್ಕಿಂತ ಮುಂಚೆ ನೀವು ಸೇರ್ಸ್ಕೊತಾ ಇದ್ದೀನಿ ಅಂತೇಳಿ ನನಗೇನು ಮಾಹಿತಿ ಕೊಡಲಿಲ್ಲ. ಜಿಲ್ಲಾಧ್ಯಕ್ಷರು ಕೂಡ ಫೋನ್ ಮಾಡಿ ಆದಮೇಲೆ ಈ ಥರ ಸೇರಿಸ್ತಾ ಇದ್ದೀವಿ, ಆಗಿದೆ, ತಮ್ಮ ಗಮನಕ್ಕೆ ಅಂತ ಅಂದರು. ನನ್ನ ಗಮನಕ್ಕೆ ಏನು ತರಲಿಲ್ಲಪ್ಪ, ನೀವು ಕಾಂಗ್ರೆಸ್ ಪಕ್ಷದವರು ಏನು ಬೇಕಾದ್ರೂ ಮಾಡ್ಬೋದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ತಾವು ಮಾಹಿತಿ ಕೊಡಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಅಷ್ಟು ಮಾಹಿತಿ ನನಗೆ ಕ್ಷೇತ್ರದೊಳಗೆ ಕಾಂಗ್ರೆಸ್ ಏನೇ ಕೆಲಸ ಆದ್ರೂ ಸೋಮಶೇಖರ್ ಗಮನಕ್ಕೆ ಬರಲಿ, ಇವತ್ತು ಆಗಲ್ಲ. ಕಾಂಗ್ರೆಸ್ ವೇದಿಕೆನ ಹಂಚಿಕೊಂಡಿಲ್ಲ. ಇಲ್ಲ ವೇದಿಕೆ ಅಂತಂದ್ರೆ ಪೊಲಿಟಿಕಲ್ ವೇದಿಕೆ ಯಾವತ್ತೂ ಕೂಡ ಹಂಚ್ಕೊಂಡಿಲ್ಲ. ಯಾವ್ದಾದ್ರು ಹಿಂಗೆ ಕಾರ್ಯಕ್ರಮಗಳು ಇದ್ದಂಥ ಸಂದರ್ಭದಲ್ಲಿ BJP, JDS, ಕಾಂಗ್ರೆಸ್ ಎಲ್ಲ ಕೂಗ್ತಾರೆ. ಎಲ್ಲರೂ ಇದ್ದಂಥ ಸಮಯದಲ್ಲಿ ಅವರು ನನ್ನ ಜೊತೆಲಿ ವೇದಿಕೆ ಹಂಚ್ಕೋತಾರೆ. ಬಟ್ ಪಕ್ಷದ್ದು ವ್ಯವಹಾರ ಏನಿದ್ರು ಜಿಲ್ಲಾಧ್ಯಕ್ಷರು ಅವರು ಮೇಂಟೈನ್ ಮಾಡ್ತಾರೆ. ನಂದೇನಿದ್ರು ಕಾನ್ಸ್ಟಿಟ್ಯೂನ್ಸಿ ವರ್ಕ್, ಯಾವುದು ವರ್ಕ್ ಇರ್ತದೆ ಅದನ್ನ ಅಮೌಂಟ್ ಬಿಡುಗಡೆ ಮಾಡಿಸ್ತಕ್ಕಂಥದಕ್ಕೆ ನಾನು ಈಗ ರಾಜಕಾಲುವೆ ಇರ್ಬೋದು, ಈಗ PWD 20 ಕೋಟಿ ಕೊಟ್ಟಿದ್ದಾರೆ. ಗ್ರಾಮಾಂತರ ಪ್ರದೇಶಕ್ಕೆ 17 ಪಂಚಾಯತಿ ಬರ್ತದೆ, 100 ಕೋಟಿ ಕೇಳಿದ್ದೆ, 90 ಕೋಟಿ ಕೊಟ್ಟಿದ್ದಾರೆ. ಇಲ್ಲಿಗೆ 300 ಕೋಟಿ ಕೇಳಿದ್ದೆ, ಇಲ್ಲಿ 213 ಕೋಟಿ ಈಗ ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕೊಡ್ತಾರೆ. ಅಮೌಂಟ್ ತಂದು ಡೆವಲಪ್ಮೆಂಟ್ ಏನು ಮಾಡಬೇಕು ಅಂತಕ್ಕಂಥದ್ದು ಕಮಿಟ್ಮೆಂಟ್ ಅಷ್ಟೇ ನಂದು. ಪಕ್ಷದ ವ್ಯವಹಾರಗಳೆಲ್ಲನೂ ಕೂಡ ಅವರು ನೋಡ್ತಾರೆ. ನಾನು ಇನ್ನೂ ಕಂಪ್ಲೀಟು ಕಾಂಗ್ರೆಸ್ ಸೇರೋದಲ್ಲಿ, BJP ಬಿಡೋದಲ್ಲಿ ಇನ್ನೂ ಏನು ಕೂಡ ನಾವು ಮಾಡಲಿಲ್ಲ. ನಮ್ಮ ಕ್ಷೇತ್ರ ಪೊಲಿಟಿಕಲ್ ದೃಷ್ಟಿಯಿಂದ ಇಲ್ಲ, ನನ್ನ ದೃಷ್ಟಿಯಿಂದ ಕ್ಷೇತ್ರ ಹೆಚ್ಚು ಕಡಿಮೆ ಆಗಬಾರ್ದು, ಡೆವಲಪ್ಮೆಂಟ್ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ, ಉಪಮುಖ್ಯಮಂತ್ರಿನ ಭೇಟಿ ಮಾಡ್ತೀನಿ. ಕಾನ್ಸ್ಟಿಟ್ಯೂನ್ಸಿದು ವರ್ಕ್ ಎಷ್ಟು ಅಮೌಂಟ್ ಬೇಕು ನೀವೇ ಕಂಪೇರ್ ಮಾಡಿ. 28 ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಬೇರೆ ಕ್ಷೇತ್ರದಲ್ಲಿ ಎಷ್ಟು ಕೊಟ್ಟಿದ್ದಾರೆ. ಅದರಿಂದ ಹೋಗಿ ಕೇಳೋದು, ಕೆಲವರು ಕಾಮೆಂಟ್ಸ್ ಮಾಡ್ತಾರೆ. ಕಾಮೆಂಟ್ಸ್ ಏನಾರ ಮಾಡ್ಕೊಳ್ಳಿ, ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ತಿದೆಯಲ್ಲ. ಈಗ 213 ಕೋಟಿ ಬತ್ತು ಅಂದ್ರೆ ಎಷ್ಟು ರೋಡ್ ಡೆವಲಪ್ಮೆಂಟ್ ಆಗ್ತದೆ. 232 ಕೋಟಿ ರಾಜಕಾಲುವೆ ಬಂದ್ರೆ 90% ರಾಜಕಾಲುವೆ ಕ್ಲಿಯರ್ ಆಗೋಯ್ತದೆ. LED ಬಲ್ಪು ಕಂಪ್ಲೀಟ್ ಎಂಟೈರ್ ಕ್ಷೇತ್ರ ಹಾಕ್ತಿದ್ದಾರೆ. ಕುಡಿಯೋ ನೀರು ಪ್ರತಿ ಮನೆಗೂ 2 ದಿವಸಕ್ಕೆ ಒಂದ್ಸರಿ ಬಿಡ್ಬೇಕಂತಂದು ಏನೇನು ಸ್ಕೆಚ್ ಬೇಕು ಅದೆಲ್ಲ ಕೂಡ ಕ್ಲಿಯರ್ ಮಾಡಿಸ್ತಾ ಇದ್ದೀನಿ. ಈಗ ಪ್ರಾಬ್ಲಮ್ಸ್ ಎಲ್ಲೆಲ್ಲಿ ಬರ್ತದೆ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಪೊಲಿಟಿಕಲ್ ತೀರ್ಮಾನ ಅಂತಕ್ಕಂಥದ್ದಲ್ಲ, ಯಾರು ಬೇಕಾದ್ರೂ ಹೇಳ್ಕೋಬೋದು. ಬಟ್ ಕ್ಷೇತ್ರ ಡೆವಲಪ್ಮೆಂಟ್ಗೆ ಅವರು ಸಹಾಯ ಕೊಡ್ತಾರೆ, ನಾನು ಸಹಾಯ ಮಾಡ್ತಾರೆ. GBA ಚುನಾವಣೆ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ, ನಾನೇನು ಹೇಳ್ತಾ ಇದ್ದೀನಿ ಎಲ್ಲಾರ್ಗು, ಕಾರ್ಪೊರೇಟರ್ ಆದ ತಕ್ಷಣ ಇವನು ಯಾರೋ ಬಿಲ್ಡಿಂಗ್ ಕಟ್ತಾವನೆ ನೋಟಿಸ್ ಕೊಡು, ಕಾಂಪೌಂಡ್ ಮುಂದೆ ಇಟ್ಟಿಗೆ ಹಾಕವನೆ ನೋಟಿಸ್ ಕೊಡು, ಕಮರ್ಷಿಯಲ್ ಕಟ್ಟಡ ಕಟ್ತಾವನೆ ನೋಟಿಸ್ ಕೊಡು, ಇಲ್ಲಿಗಲ್ ಕಟ್ತಾನೆ ನೋಟಿಸ್ ಕೊಡು. ಆ ಥರ ಕಾರ್ಪೊರೇಟರ್ಗಳು ಬೇಡ.
ಯಾರಾದ್ರೂ ಒಳ್ಳೆಯವರು ಜನಸಂಪರ್ಕ ಇರೋರು ಕೆಲಸ ಮಾಡೋರಿಗೆ ಕಾರ್ಪೊರೇಷನ್ ಗೆಲ್ಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನಿಮ್ಮಲ್ಲಿ ಸಭೆ ಮಾಡಿದಾಗ 121 ಜನ ಮಾಡ್ಕೊಂಡು ಮಾಡುವಂತ ಜನ ಅದು ಯಾರು ಮಾಡೋದು? ನೀವು ಅಲ್ಲಲ್ಲ, ನಾನ್ ಮಾಡಲ್ಲ. ನೀವು ಆಯ್ಕೆ ಮಾಡೋರು ನೀವು, ಆಯ್ಕೆ ಮಾಡೋರು ನೀವು. 121 ಜನರ ಪಟ್ಟಿ ಬಂದಿತ್ತು ನಿಮ್ಮೊಳಗೆ. ಈಗ ಇವರಿಬ್ಬರದ್ದು ಎಲ್ಲರ ಸೇರ್ಪಡೆ ಆಗತ್ತಾ ಆ ಲಿಸ್ಟ್ ಅಲ್ಲಿ ಅಂತ? ಯಾಕೆಂದ್ರೆ ಅವ್ರು ಈಗಾಗಲೇ ಹಿಂದೆ ಕ್ಯಾಂಡಿಡೇಟ್ ಅಂತ ಈಗಾಗಲೇ ಸಾಕಷ್ಟು ಓಡಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಕ್ಕೆ ರೆಡಿ ಆಗಿದ್ದಾರೆ, ಜೆಡಿಎಸ್ ಬಿಟ್ಟಿದ್ದಾರೆ. ಅದರಲ್ಲೂ ಜವರಾಯಗೌಡರು ಮತ್ತು ಹನುಮಂತೇಗೌಡರನ್ನು ಬಿಟ್ಟು ನಿಮ್ ಬಳಿ ಬಂದಿದ್ದಾರೆ. ಹಾಗಾಗಿ ಅವ್ರಿಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ಅಥವಾ ಮೂಲ ಕಾಂಗ್ರೆಸ್ ಇವಾಗ ಸೀಟ್ ರೆಕಮೆಂಡ್ ಮಾಡ್ತಕ್ಕಂಥದ್ದು ಕಮಿಟಿ ಅಧ್ಯಕ್ಷರು ನೇತೃತ್ವದಲ್ಲಿ ಕಾರ್ಪೊರೇಷನ್ಗೆ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿಯಲ್ಲಿ ಅಬ್ಸರ್ವರ್ ಬರ್ತಾರೆ. ಅಬ್ಸರ್ವರು 8 ವಾರ್ಡು ಅಲ್ಲ 11+1 12 ವಾರ್ಡು ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ, ಕಮಿಟಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ಜಿಲ್ಲಾಧ್ಯಕ್ಷರು ಅಬ್ಸರ್ವರ್ ಬಂದು ಆಲ್ರೆಡಿ ಅವರು ಯಾರ್ಯಾರು ಆಕಾಂಕ್ಷಿಗಳು ಅಂತ ತೆಗೆದುಕೊಂಡು ಹೋಗಿದ್ದಾರೆ. ಈಗ 4ನೇ ತಾರೀಕು ಕ್ಯಾಟಗರಿ ಆಗ್ತದೆ. ಅದಾದ್ಮೇಲೆ ವೀಕ್ಷಕರು ಬರ್ತಾರೆ. ಕಾಂಗ್ರೆಸ್ ಅಲ್ಲಿ ಒಂದು ಸಿಸ್ಟಮ್ ಇದೆ, JDS ಅಲ್ಲಿ ಏನಿಲ್ಲ. JDS ಅಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಯಾರು ಹೇಳಿದ್ರೆ ಹಂಗಾಗ್ತದೆ. ಬಟ್ ಕಾಂಗ್ರೆಸ್ ಬಿಜೆಪಿಲಿ ಆ ಥರ ಸಿಸ್ಟಮ್ಮು ಇಲ್ಲ. ಅದು ಪ್ರತಿಯೊಂದು ಬೇಸ್ಮೆಂಟ್ದಲ್ಲಿ ಅವರು ಫಾಲೋ ಅಪ್ ಮಾಡ್ತಾರೆ. ಯಾರು ಟಿಕೆಟ್ ಕೊಡಬೇಕು ಅಂತೇಳಿ ಫೈನಲ್ ಮಾಡ್ತಾರೆ. ನಿಮ್ಮ ಅಪೇಕ್ಷೆ? ನಿಮ್ಮ ಅಪೇಕ್ಷೆ ನಾನು ಯಾರಿಗೂ ಕೂಡ ನಾನು ರೆಕಮೆಂಡ್ ಮಾಡೋದಿಲ್ಲ. ಯಾಕೆ ಅಂದ್ರೆ ಬೈ ಚಾನ್ಸ್ ನಾನು ರೆಕಮೆಂಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಅವ್ರು ಕೊಟ್ರೆ ಪರವಾಗಿಲ್ಲ ಅಲ್ವಾ. ಕೊಡದೆ ಹೋದ್ರೆ ಏನ್ ಮಾಡೋದು? ಈ ಕೆಲವರು ಅಲ್ಲಿ ಸೋಮಶೇಖರ್ ಕಾಂಗ್ರೆಸ್ ಸೇರಿಲ್ಲ, ಅಲ್ಲಿ ಸೇರಿಲ್ಲ ಅಂತ ಹೇಳ್ತಾ ಇರ್ತಾರೆ. ಈಗ ನಾನು ಯಾರಿಗೂ ರೆಕಮೆಂಡ್ ಮಾಡ್ತೀನಿ, ಈಗ ಗೌಡ್ರಿಗೆ ರೆಕಮೆಂಡ್ ಮಾಡ್ತೀನಿ, ಅಲ್ಲಿ ಕೊಡ್ತಾರೆ ಅಂತ ಏನ್ ಗ್ಯಾರಂಟಿ? ಕೊಟ್ರೆ ಪರವಾಗಿಲ್ಲ, ಸೋಮಶೇಖರ್ ಕೊಡ್ಸುರು ಅಂತಾರೆ. ಕೊಡ್ಲಿಲ್ಲ ಯಾವ MLA ರೀ ಕೊಡ್ಸ್ಲಿಲ್ಲ ನನಗೆ ಅಂತ ಅಲ್ಲ ಅನ್ನಲ್ಲ ಇಲ್ವಾ? ಅದಕ್ಕೆ ಯಾಕೆ ಬೇಕು? ಪ್ರಕಾಶ್ ಗೌಡ್ರು ನಾನು ರೆಕಮೆಂಡ್ ಮಾಡ್ತೀನಿ. ಒಂದ್ ನಿಮಿಷ ರೆಕಮೆಂಡ್ ಮಾಡ್ತೀನಿ. ಕಮಿಟಿ ಬರ್ತದೆ, ಕಾಂಗ್ರೆಸ್ ಕಮಿಟಿ ಬರ್ತದೆ. ಬೈ ಚಾನ್ಸ್ ಏನಾದ್ರು ಇನ್ನೊಂದು ಹೇಳಿದ್ರು, ಹಾಗೆ ನಮ್ದೇನ್ ಕತೆ? ಅದಕ್ಕೆ ಯಾರ ಕಮಿಟಿ ರೆಕಮೆಂಡ್ ಮಾಡ್ತಾರೆ ಪಕ್ಷ, ಅದನ್ನ ನೋಡ್ತೀನಿ. ಸರಿ ಇದ್ರೆ ಸರಿ ಅಂತೀನಿ, ಸರಿ ಇಲ್ಲ ಅಂತಂದ್ರೆ ಇವ್ರು ಚೇಂಜ್ ಮಾಡಿ ಸ್ವಾಮಿ ಅಂತ ಹೇಳ್ತೀನಿ. ಇಲ್ಲ ಚೇಂಜ್ ಮಾಡೋದಿಲ್ಲ, ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಂತಂದ್ರೆ ದುಡ್ಡು ಕೊಡ್ತಾರೆ. ಈಗ ಕೇಳಿದಂಗೆ ದುಡ್ಡು ಕೊಡ್ತಾರ, ನಾನು ಯಾಕೆ ಅಗೇನೆಸ್ಟ್ ಮಾಡ್ಕೊಳ್ಳಿ? ಆಮೇಲೆ ಮೊನ್ನೆ ರಜತ ಹೋಟ್ಲಲ್ಲಿ ಏನೋ ಎಲ್ಲ ಗೊತ್ತಾಯ್ತು, ವಿಷಯ ಗೊತ್ತಾಯ್ತು. ಎಲ್ಲ ಪೂರ ಎಲ್ಲ ಲೀಡರ್ಗಳಿಗೆ ಕೆಟ್ಟ ಮಾತು ಬೈದ್ರು ಅಂತೆಲ್ಲ ಗೊತ್ತಾಯ್ತು. ರೆಕಾರ್ಡ್ ಮಾಡಿದ್ದಾನೆ.